ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮಂತ್ ಎಂಡ್ ಇನ್ನೊಂದು 4-5 ದಿನ ಇದ್ದಂಗ್ಲೇ ನಾವೇನು ಮಾಡ್ತೀವಿ, ಎವ್ರಿ ಸೆಕೆಂಡ್ನ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸಂಬಳ ಬರುತ್ತೆ. ಎಷ್ಟು ಖುಷಿ ಅಲ್ವಾ. ನಾವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಆ ಒಂದು ಪ್ರತಿ ಮಂತ್ ಬರುವಂಥ ಸಂಬಳ ಆ ಒಂದು ರೀತಿಯಾದಂಥ ಖುಷಿನ ತಂದುಕೊಡುತ್ತೆ. ಆದರೆ ಆ ಖುಷಿನ ನಾವು ಒಂದು ಸುಮಾರು ಒಂದು 10-15 ದಿನ ಅಷ್ಟೇ ಉಳಿಸ್ಕೊಳ್ಳೋಕೆ ಸಾಧ್ಯ. ಅದಾದಮೇಲೆ ಮತ್ತೆ ಖುಷಿನ ಡ್ರಾಪ್ ಮಾಡ್ಕೊತೀವಿ. ಮತ್ತೆ ವೆಯ್ಟಿಂಗ್ ಫಾರ್ ದ ನೆಕ್ಸ್ಟ್ ಸಂಬಳ. ಅಲ್ಲಿಗೆ ಏನಾಗ್ತಾ ಇರುತ್ತೆ, ನಾವು ಎಷ್ಟೇ ದುಡಿದ್ರೂ ಮಂತ್ ಎಂಡ್ವರೆಗೂ ದುಡ್ಡನ್ನ ಉಳಿಸೋದಕ್ಕಾಗೋದೇ ಇಲ್ಲ. ಅವ್ರು ಇಂಕ್ರಿಮೆಂಟ್ ಕೊಟ್ರೇನೋ, ಬೋನಸ್ ಕೊಟ್ರೇನೋ, ಆದರೂ ಕೂಡ ಆ ದುಡ್ಡನ್ನ ಉಳಿಸೋದಕ್ಕಂತೂ ಆಗೋದಿಲ್ಲ. ಮತ್ತೆ ಅದೇ ಸಂಬಳದ ದಿನನ ನಾವು ಎದುರು ನೋಡ್ತಾ ಕೆಲಸನ ಮಾಡ್ತಾಯಿರ್ತೀವಿ. ಯಾಕೆ ಹಿಂಗಾಗ್ತಾ ಇರುತ್ತೆ? ಸಂಬಳ ಸ್ವಲ್ಪ ಹೆಚ್ಚಾಗಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದೇ ಕಮಿಟ್ಮೆಂಟ್ ಇದ್ರೂ ಬಟ್ ದುಡ್ಡು ಮಾತ್ರ ಯಾಕೆ ಕೈಯಲ್ಲಿ ಉಳಿತಾ ಇಲ್ಲ ಅನ್ನೋ ಎಷ್ಟೋ ಜನರ ಕ್ವಶನ್ ಕೂಡ ಆಗಿರುತ್ತೆ. ಆದರೆ ಇವತ್ತು ನಾನು ನಿಮಗೊಂದು ಸೂಪರ್ ಟಿಪ್ಸ್ನ ಕೊಡ್ತೀನಿ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಂಬಳದ ದಿನ ಪಾಡಿಗೆ ಬರುತ್ತೆ ಬಿಡು, ಜೇಬಲ್ಲಿ ದುಡ್ಡಿದೆ ಅಂತ ಖುಷಿಯಾಗಿ ಇರ್ಬೋದು. ಅಂದರೆ ಎವ್ರಿ ಡೇ ನಾವು ಆ ಖುಷಿನ ಅನುಭವಿಸ್ಬೋದು. ಬನ್ನಿ ಹಾಗಾದರೆ ಯಾವ ಟಿಪ್ಸ್ ಅಂತ ತಿಳ್ಕೊಳ್ಳೋಣ. ಯೂಶ್ವಲಿ ನಿಮಗೆ ಅಂದರೆ ಎಲ್ರಿಗೂ ಅನಿಸಿರುತ್ತೆ ಅನ್ಕೋತೀನಿ. ನನಗೆ ಮಾತ್ರ ಅನಿಸಿದೆ. ಎಷ್ಟೊಂದು ಸತಿ ನಾವು ಮಾರ್ವಾಡಿ ಶಾಪ್ಗಳಿಗೆ ಚಿನ್ನ ತೊಗೊಳ್ಳೋಕ್ಕೆ ಅಂತ ಹೋದಾಗ ಅವ್ರು ಆರಾಮಾಗಿ ದುಡ್ಡು ಎಣಿಸ್ತಾ ಕೂತಿರ್ತಾರೆ ಎಷ್ಟೊಂದು ಜನ. ಅಥವಾ ನಾವು ಕೊಟ್ಟಂಥ ದುಡ್ಡನ್ನ ಎಣಿಸ್ಕೊಂಡು ಒಂದು ದುಡ್ಡನ್ನ ಗಂಟು ಮಾಡಿ ಇಡ್ತಾ ಇರ್ತಾರೆ. ಯಾವ ರೀತಿ ಅಂದರೆ, ಈ ರೀತಿ ದುಡ್ಡುಗಳಿಗೆ ಇಷ್ಟು ದುಡ್ಡು ಅಂತ, ಅಥವಾ 500 ರೂಪಾಯಿ ಗಂಟು ಸಪ್ರೇಟಾಗಿ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿಡ್ತಾ ಇರ್ತಾರೆ. 100 ರೂಪಾಯಿ ಸಪ್ರೇಟ್ ಬ್ಯಾಂಡ್ ಹಾಕಿಡ್ತಾ ಇರ್ತಾರೆ. 2000 ರೂಪಾಯಿ ನೋಟ್ ಇದ್ದಾಗ ಅದಕ್ಕೆ ಸಪ್ರೇಟ್ ಹಾಕ್ತಿರ್ತಾರೆ. ನಾವೇನು ಮಾಡ್ತಾ ಇರ್ತೀವಿ, ಬಿಲ್ ಮಾಡಿಸ್ತಾ ಒಂದೊಂದು ಮನಸ್ಸಲ್ಲಿ ಥಿಂಕ್ ಮಾಡ್ತಾ ಇರ್ತೀವಿ ಏನಂತ, ನಾವು ಯಾವಾಗಪ್ಪ ದೇವ್ರೆ ಹಿಂಗೆ ಇಡೋದು ದುಡ್ಡನ್ನ. ಇದೆಲ್ಲರೂ ಮನಸ್ಸಲ್ಲೂ ಬಂದೇ ಬರುತ್ತೆ ಅಲ್ವಾ. ಅಷ್ಟೇ ಅಂದ್ಕೊಂಡ್ಬಿಟ್ರು ಮನೆಗೆ ಬರಬೇಕು ಅಷ್ಟೇ ಇನ್ನೇನು ಮಾಡೋಕ್ಕೆ ಸಾಧ್ಯ. ಆದರೆ ಪ್ರಯತ್ನ ಅಂತೂ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರಯತ್ನ ಮಾಡ್ತಿರ್ತೀರ. ನಾವು ಅದನ್ನ ಮಾಡೇಬೇಕು, ನಾನು ಚೆನ್ನಾಗಿರಬೇಕು ಅಂತ. ಬಟ್ ಆದರೆ ಕೆಲವೊಂದು ದೋಷಗಳಿಂದ ಮಾತ್ರ ಅದು ಆಗ್ತಾ ಇರೋದಿಲ್ಲ. ಬನ್ನಿ ಹಂಗಾದರೆ ನಾವು ನಮ್ಮ ಮನೆಗಳಲ್ಲಿ ಕಂತೆ ದುಡ್ಡನ್ನ ಇಡೋಣ. ಈ ಒಂದು ಟಿಪ್ಸು ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಖಂಡಿತ ನಿಮ್ಮ ಮನೆಯಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಾದರೂ ನೀವು ದುಡ್ಡನ್ನು ಗಂಟು ಮಾಡಿ ಆದರೂ ಇಡ್ಬೋದು. ಯಾಕೆ ಇಷ್ಟು ಉದ್ದ ಕುಯ್ತಾ ಇದ್ದೀರಾ, ಬೇಗ ಟಿಪ್ಸ್ನ ಹೇಳಿ ಅನ್ನೋದಾದರೆ, ನೀವು ಬಂದಂಥ ಸಂಬಳದ ದುಡ್ಡು ಈಗ ಎಲ್ಲರಿಗೂ ಆನ್ಲೈನ್ಗೆ ಹೋಗುತ್ತೆ ದುಡ್ಡು ಅಲ್ವಾ. ಆದರೂ ಪರವಾಗಿಲ್ಲ. ಅಥವಾ ದುಡಿತಾ ಇರೋರು, ಬಿಸ್ನೆಸ್ ಮಾಡ್ತಾ ಇರೋರು, ಯಾವುದೇ ರೀತಿಯಲ್ಲೂ ನಿಮಗೆ ಮೊದಲ ದಿನ ಅಂದರೆ ಸಂಬಳದ ಮೊದಲ ದಿನ ಅಥವಾ ತಿಂಗಳ ಮೊದಲ ದಿನ ಸಂಬಳದವ್ರಿಗೆ ಸಂಬಳ ದಿನ ಮಾಡ್ಕೊಳ್ಳಿ ಈ ಟಿಪ್ಸ್ನ. ಬಿಸ್ನೆಸ್ ಮಾಡ್ತಿರೋರು ಅಮಾವಾಸ್ಯೆ ದಿನ ಈ ಟಿಪ್ಸ್ನ ನೀವು ಮಾಡ್ಕೊಳ್ಬೋದು. ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಕೆಲಸದಿಂದ ಈ ಅಮೌಂಟ್ ಬಂದಿದೆ ಅಂದರೆ ಅವತ್ತೊಂದು ದಿನ ಕೂಡ ಈ ಒಂದು ಟಿಪ್ಸ್ನ ನೀವು ಮಾಡ್ಬೋದು. ಏನಪ್ಪ ಅಂದರೆ, ಸಂಬಳ ದಿನ ನೀವೇನು ಮಾಡಿ, 1000 ರೂಪಾಯಿನ ನೀವು ಡ್ರಾ ಮಾಡ್ಕೊಂಡು ಬನ್ನಿ. ನಿಮ್ಗೆ ಎಷ್ಟೇ ಸಂಬಳ ಬಂದಿದ್ರು 1000 ರೂಪಾಯಿ ದುಡ್ಡನ್ನ ಡ್ರಾ ಮಾಡ್ಕೊಂಡು ಬನ್ನಿ. ಡ್ರಾ ಮಾಡ್ಕೊಂಡು ಬಂದುಬಿಟ್ಟು ಏನು ಮಾಡಿ, ನೀವು ಮನೆಗೆ ಬಂದು ನಿಮ್ಮ ಹೆಂಡ್ತಿ ಕೈಗೋ ಕೊಡಿ, ಅಥವಾ ನಿಮ್ಮ ತಾಯಿ ಕೈಗೆ ಕೊಡಿ, ಅಥವಾ ನೀವೇ ಕೂಡ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ಹೊರಗಡೆಯಿಂದ ಬಂದಿರೋರಾದರೆ ಕೈಕಾಲು ಮುಖ ತೊಳ್ಕೊಂಡು ಮನೆಗೆ ಬಂದು, ಕೈಕಾಲು ಮುಖ ತೊಳ್ಕೊಂಡೆ ಮನೆಗೆ ಬಂದಮೇಲೆ ಕೈಕಾಲು ತೊಳಿತೀರಲ್ವ, ತೊಳ್ಕೊಂಡು ದೇವ್ರ ಮನೆಗೆ ಹೋಗಿ ಮೊದಲ ಸಂಬಳನ ದುಡ್ಡನ್ನ ಪ್ರತಿ ಮಂತು ನೀವು ಮಾಡಿ, ಎಷ್ಟು ಸತಿ ಮಾಡಬೇಕಂತ ಹೇಳ್ತೀನಿ. ಒಂದು ನೋಟ್ನ ನೀವೇನು ಮಾಡಿ ದೇವ್ರ ಮನೆಯಲ್ಲಿ ಕಳಸದ ಬದಿ ಇಟ್ಬಿಟ್ಟು ನೀವೇನು ಮಾಡಿ, ತುಪ್ಪದ ದೀಪನ ಅಥವಾ ನಾರ್ಮಲ್ ಎಣ್ಣೆ ದೀಪನ ನೀವು ಹಚ್ಚಿ ಪೂಜೆ ಮಾಡಾದ್ಮೇಲೆ ನೀವೇನು ಮಾಡಿ, ಒಂದು 6 ಲವಂಗನ ತೊಗೊಳ್ಳಿ. ಲವಂಗ ಎಷ್ಟು ಮನಿ ಅಟ್ರಾಕ್ಟಿವ್ ಅಂದರೆ, ಮತ್ತು ಮನಿನ ಖರ್ಚು ಮಾಡೋಕ್ಕೆ ತಡೆಯುತ್ತಂಥದ್ದು. ಸೊ ಹಾಗಾಗಿ ಏನು ಮಾಡಿ, ನೀವು 6 ಲವಂಗನ ತೊಗೊಳ್ಳಿ. ಒಂದು 1000 ರೂಪಾಯಿ ನೋಟು ಅಂದರೆ 500 ರೂಪಾಯಿದು 2 ನೋಟನ್ನ ಜೊತೇಲಿ ಇಟ್ಕೊಂಡು ಏನು ಮಾಡಿ, ಆ ನೋಟಿನ ಮಧ್ಯಭಾಗಕ್ಕೆ 6 ಲವಂಗನ ಹಾಕಿ. 6 ಲವಂಗನ ಹಾಕ್ಬಿಟ್ಟು ನೀವೇನು ಮಾಡಬೇಕು, ಸ್ವಲ್ಪ ಅರಿಶಿನ ಕುಂಕುಮನ ಹಾಕ್ಬಿಟ್ಟು ಆ ನೋಟನ್ನ ನೀವು ರೌಂಡ್ ಮಾಡ್ತಾ ಬರಬೇಕು. ರೌಂಡ್ ಮಾಡಿಬಿಟ್ಟು, ಈಗ ನೀವು ಅಲ್ಲಿ ಪಿಕ್ಚರಲ್ಲಿ ನೋಡಿದ್ದೀರಲ್ಲ, ಈ ಥರ ಬೇಕಾದ್ರೂ ರೌಂಡ್ ಮಾಡ್ಬೋದು, ಅಥವಾ ಫುಲ್ ರೌಂಡ್ ಮಾಡ್ತೀವಲ್ಲ ಪಿ ಊದಾಗೆ, ಆ ರೀತಿ ನೀವು ರೌಂಡ್ ಮಾಡಿಬಿಟ್ಟು, ಆದರೆ ಲವಂಗ ಬೀಳಬಾರ್ದು, ಲವಂಗನ ಸೇರಿಸಿ ನೀವು ರೌಂಡ್ ಮಾಡಬೇಕು. ರೌಂಡ್ ಮಾಡಿಬಿಟ್ಟು ಮೊದಲೇ ಒಂದು ದಾರನ ತಂದು ಮಾಡಿಕೊಳ್ಳಿ. ರೆಡ್ ಕಲರ್ ದಾರ ಬರುತ್ತೆ, ಅದು ಪೇಪರ್ ಮಾಮೂಲಿ ಈ ಒಂದು ಏನು ಹೇಳ್ತಾರೆ, ಥ್ರೆಡ್ಡಿಂದ ಮಾಡಿರ್ತಾರೆ. ಈ ಆದಷ್ಟು ಪ್ಲ್ಯಾಸ್ಟಿಕ್ ದಾರ ಬೇಡ, ಥ್ರೆಡ್ಡಿಂದ ಮಾಡಿರುವಂಥ ಕೆಂಪು ದಾರವನ್ನು ತಂದ್ಕೊಳ್ಳಿ. ಅಥವಾ ನಿಮ್ಮ ಮನೆಯಲ್ಲೇ ಒಂದು ನೂಲು ತೊಗೊಂಡು ಒಂದು 9 ಎಳೆನ ದಾರ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಕುಂಕುಮನ ಹಚ್ಬಿಡಿ. ಚೂರೇ ಅರಿಶಿನ ತೊಗೊಳ್ಳಿ, ಅದು ಜಾಸ್ತಿ ಕುಂಕುಮನ ಹಚ್ಚಿ ರೆಡ್ ದಾರ ಮಾಡ್ಕೊಬಿಡಿ.
ಮಾಡ್ಕೊಂಡು ನೀವೇನು ಮಾಡಿ ಅದು ಲವಂಗನ ಸೇರಿಸಿ ರೌಂಡ್ ಮಾಡಿ ಉಂಡೆ ಥರ ಮಾಡಿದ್ಮೇಲೆ ಅದನ್ನು ನೀವು ಈ ದಾರದಿಂದ ರೊಟೇಟ್ ಮಾಡ್ತಾ ಬನ್ನಿ. ಫುಲ್ಲು ಕಟ್ಟಿ. ಈ ದುಡ್ಡು ನನ್ನ ಕೈಯಲ್ಲಿ ನಿಲ್ಲಬೇಕು, ನೀನು ಹೋಗಂಗಿಲ್ಲ, ನನ್ನ ಹತ್ರ ಇರಬೇಕು, ನಾನು ಕೂಡ ಕಂತೆ ಆ ದುಡ್ಡನ್ನ ನಾನು ಮನೇಲಿ ಇಡಬೇಕು ಅಂತ ನೀವೇನು ಮಾಡಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಆ ರೊಟೇಟ್ನ ಮಾಡಾದ್ಮೇಲೆ ಅದನ್ನು ಅಲ್ಲೇ ಇಟ್ಬಿಡಿ. ಎಲ್ಲಿ ಕಳ್ಸದ ಪಕ್ಕನೋ ದೇವ್ರ ಫೋಟೋ ಹಿಂದೆನೋ ಎಲ್ಲಿ ಬೇಕಾದ್ರೂ ಇಟ್ಬಿಡಿ. ಆದಮೇಲೆ ನೀವೇನು ಮಾಡಿ ನೆಕ್ಸ್ಟ್ ಅದನ್ನು ತೊಗೊಂಡು ಮನೆಯಲ್ಲಿ ಗಾಡ್ರೇಜಲ್ಲಿ ನೀವು ಎಲ್ಲಿ ದುಡ್ಡನ್ನ ಇಕ್ತೀರ ಲಾಕರಲ್ಲಿ ಅದನ್ನು ಇಟ್ಬಿಡಿ. ಅದನ್ನು ನೀವು ಖರ್ಚು ಮಾಡೋ ಹಾಗಿಲ್ಲ. ಈ ಒಂದು ಟಿಪ್ಸ್ನ ನೀವು ಮಾಡ್ತಾ ಬನ್ನಿ, ಖಂಡಿತ ನಿಮಗೇನಾಗುತ್ತೆ ಆ ಮಂತು ಈ 1,000 ರೂಪಾಯಿ ಎಲ್ಲ ನೀವು ಸಪ್ರೇಟ್ ತೆಗೆದಿಟ್ಟಿರೋದು, ನೀವು ಯಾವ ದಿನ ಅನ್ಕೋತೀರ ಸಂಬಳ ಮುಗ್ದೋಯ್ತು ನಂದು ಅಂತ, ಆ ದಿನ ಬರೋದೇ ಇಲ್ಲ ನಿಮಗೆ. ಹೆಂಗಾರು ಸರಿಯೇ ನಿಮ್ಮ ಖರ್ಚು ಕಮ್ಮಿ ಆಗ್ಬೋದು ಅಥವಾ ನೀವು ದುಡಿಯೋ ದಾರಿ ಜಾಸ್ತಿ ಆಗ್ಬೋದು, ನಿಮಗೆ ಒಟ್ಟಿನಲ್ಲಿ ಜೇಬಲ್ಲಿ ದುಡ್ಡು ಇದ್ದೇ ಇರುತ್ತೆ. ಮನೇಲೇ ಇದನ್ನು ಟಿಪ್ಸ್ನ ಮಾಡ್ಬೋದು. ಅಥವಾ ಮೊದಲ ಬಾರಿ ಮಾಡೋದನ್ನ ನೀವು ಲಾಕರಲ್ಲಿ ಇಡದೆ ಪರ್ಸಲ್ಲಿ ಕೂಡ ನೀವು ಇಟ್ಕೋಬೋದು. ಅದೇ ಪರ್ಸಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಲವಂಗ ಎಲ್ಲ ಗಟ್ಟಿ ಇರುತ್ತೆ, ನಿಮ್ಮ ಪರ್ಸು ಜಾಸ್ತಿ ಫೋಲ್ಡ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ ನಾನು ಮನೇಲಿ ಇಡೋಕ್ಕೆ ಹೇಳ್ತಿದ್ದೀನಿ. ಮೊದಲ ಸತಿ ಮಾಡೋರು ಪರ್ಸಲ್ಲಿ ಕೂಡ ಇಟ್ಕೋಬೋದು ಅಥವಾ ಲಾಕರಲ್ಲಿ ಕೂಡ ಇಟ್ಕೋಬೋದು. ಇನ್ನು ಬಿಸ್ನೆಸ್ ಮಾಡ್ತಿರೋರು ಏನು ಮಾಡ್ಬೋದು, ಅಮಾವಾಸ್ಯೆ ದಿನ ಈ ಕೆಲಸನ ಮಾಡಿ ಯಾವುದೋ ಒಂದು ಕೆಲಸದಿಂದ ಈ ಒಂದು ಸೈಟ್ ಮಾರಿಸಿದ್ದೋ ಇನ್ನೊಂದು ಕೆಲಸದಿಂದ ನಂಗೆ ಅಮೌಂಟ್ ಬಂತು ಅಂದಿದ್ದನ್ನ, ಅಥವಾ ನಿಮ್ದು ಯಾವುದೋ ಒಂದು ಕೆಲಸ ಆಗಲೇಬೇಕು, ಈ ಒಂದು ಕೆಲಸ ನಂಗೆ ಆಗಬೇಕಪ್ಪ, ಬರೋ ದುಡ್ಡನ್ನ ನಾನು ಹಿಂಗೆ ಇಡ್ತೀನಿ ಅಂತ ನೀವು ಸಂಕಲ್ಪ ಮಾಡ್ಕೊಳ್ಳಿ, ಆ ಖಂಡಿತ ಕೆಲಸ ಆಗುತ್ತೆ. ಆ ದುಡ್ಡಿಂದ ಈ ಥರ ಮಾಡ್ತಾ ಬನ್ನಿ. ಇದನ್ನು ನಾವು ಎಷ್ಟು ಸತಿ ನಾವು ಮಾಡಬೇಕು ಅಂತಂದರೆ 5 ಬಾರಿ ಮಾಡ್ಬೋದು ಅಥವಾ 6 ಬಾರಿ ಮಾಡೋದು ಶುಕ್ರ, 5 ಬಾರಿ ಮಾಡೋದು ನಾವು ಗುರು ಅಂತ ಹೇಳ್ತೀವಿ. ಸೊ ಹಾಗಾಗಿ ನೀವೇನು ಮಾಡಿ ಶುಕ್ರ 6 ನಂಬರ್ ತೊಗೊಳ್ಳಿ, 5, 6 ತೊಗೊಳ್ಳಿ, ನೀವು 6 ಬಾರಿ ಈ ಥರ ಮಾಡ್ತಾ ಬನ್ನಿ. ಮಾಡಿ ನಾನು ದುಡ್ಡನ್ನೆಲ್ಲ ಬರೀ ಗಂಟು ಮಾಡಿ ಇಕ್ಬಿಟ್ರೆ ರೌಂಡ್ ಅದನ್ನು ಬಳಸ್ಬೋದು. ಯಾವಾಗ ನಿಮ್ಮ ಮನೆ ದೇವ್ರ ಪೂಜೆಗೋ ಯಾವುದರ ಕ್ಷೇತ್ರ ದರ್ಶನಕ್ಕೂ ಹೋದಾಗ ಈ ದುಡ್ಡನ್ನ ನೀವು ಪೂಜೆಗೆ ಬಳಸ್ಕೊಳ್ಬೋದು. ಜೊತೆಗೆ ಅದರಲ್ಲಿರುವಂಥ ಲವಂಗಗಳನ್ನ ಅರಿಯೋ ನೀರಲ್ಲಿ ನೀವು ಬಿಟ್ಬಿಟ್ಟು ಯಥಾ ಪ್ರಕಾರ ನೆಕ್ಸ್ಟ್ ಮಂತು ಸಂಬಳ ಬಂದಾಗ ಅದೇ ರೀತಿ ಮಾಡ್ತಾ ಹೋಗಿ. ಈ ಕಡೆ ನೀವು ಯಾವ್ದಾದ್ರು ಕ್ಷೇತ್ರಕ್ಕೆ ಹೋಗೋಕ್ಕೆ ದುಡ್ಡನ್ನ ಸೇವ್ ಮಾಡ್ದಂಗೂ ಆಗುತ್ತೆ, ನಿಮ್ಮ ಕೈಯಲ್ಲಿ ಸದಾ ದುಡ್ಡು ಕೂಡ ನಿಲ್ಲುತ್ತೆ. ಇಷ್ಟು ವಿಶೇಷವಾದ ಮಾಹಿತಿ ಅಲ್ವಾ? ದಯವಿಟ್ಟು ಫಾಲೋ ಮಾಡಿ. ನಾನು ಫಾಲೋ ಮಾಡಿದ್ದೀನಿ, ಇದರಿಂದ ನಾನು ಪಾಸಿಟಿವ್ ಆದ ರಿಸಲ್ಟ್ನ ಪಡ್ಕೊಂಡಿದ್ದೀನಿ. ನಿಮಗೂ ಸಿಕ್ಕವ್ರು ಖಂಡಿತ ತಪ್ಪದೆ ಕಮೆಂಟ್ ಮಾಡಿ, ಯಾಕಂದರೆ ಅದು ಇನ್ನೊಬ್ರಿಗೆ ಮೋಟಿವೇಶನ್ ಮಾಡುತ್ತೆ ಮತ್ತು ಅವ್ರಿಗೂ ಕೂಡ ಸರಿಯಾದ ಒಂದು ಏನಂತಾರೆ ಹೆಲ್ಪ್ ಕೂಡ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ವಿಡಿಯೋಗಳನ್ನ ಮತ್ತೆ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ತಪ್ಪದೆ ಫಾಲೋ ಮಾಡಿ.